ಹಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಬ್ರಾಂಚ್ ಆ್ಯಪಲ್ಲಿ ನೀವು ಲೋನ್ನ ಯಾವ ರೀತಿಯಾಗಿ ರೀಪೇಮೆಂಟ್ ಮಾಡಬೇಕು ತೋರಿಸ್ಕೊಡ್ತೀನಿ. ಜೊತೆಗೆ ಇಲ್ಲಿ ಲೋನ್ನ ಅಪ್ಲೈ ಮಾಡಿ ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಗೈಸ್. ಸೊ ಬ್ರಾಂಚ್ ಆ್ಯಪ್ ಬಂದ್ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್. ಇಲ್ಲಿ ಎಲ್ರಿಗೂ ಕೂಡ ಸಾಲ ಸಿಗುತ್ತೆ. ನೀವಿಲ್ಲಿ ಸ್ಯಾಲ್ರಿಡ್ ಪರ್ಸನ್ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಈಸಿಲಿ ಸಾಲ ಅನ್ನೋದು ಸಿಕ್ಬಿಡುತ್ತೆ. ಇಲ್ಲಿ ಸ್ಟೂಡೆಂಟ್ಸ್ಗೂ ಕೂಡ ಸಾಲ ಅನ್ನೋದು ಸಿಗುತ್ತೆ ಗೈಸ್. ನಿಮ್ಗೆ ಏನಾದರೂ ಖರ್ಚಿಗೆ ತಕ್ಷಣ ದುಡ್ಡು ಬೇಕಿತ್ತು ಅಂತಂದರೆ ಎಲ್ಲೂ ಕೂಡ ನಿಮಗೆ ಸಾಲ ಸಿಗ್ತಾ ಇಲ್ಲ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ಈವನ್ ಇಲ್ಲಿ ಬ್ಯಾಂಕ್ಸಿಂದ ಕೂಡ ಸಾಲ ಸಿಗ್ತಾ ಇಲ್ಲ ಅಂತಂದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಖರ್ಚಿಗೆ ಸಾಲನ ಪ್ರೊವೈಡ್ ಮಾಡುತ್ತೆ. ಸೊ ಯಾವ ರೀತಿಯಾಗಿ ಇಲ್ಲಿ ಸಾಲ ತಗೋಬೇಕು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಿಮಗೆ ನೀಡಿತ್ತು ಅಂದರೆ ಮಾತ್ರ ಲೋನ್ ತೊಗೊಳ್ಳಿ. ಏಕೆಂತಂದರೆ ಇಲ್ಲಿ ಮತ್ತೆ ನೀವು ರೀಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಓಕೆ, ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ರೀಪೇಮೆಂಟ್ ಮಾಡಿಲ್ಲ ಅಂತಂದರೆ ನಿಮ್ಮದು ಸಿಬಿಲ್ ಇಲ್ಲಿ ಹ್ಯಾಂಪರ್ ಆಗುತ್ತೆ. ನಂತರ ನಿಮಗೆ ಎಲ್ಲೂ ಕೂಡ ಮುಂದೆ ಲೋನ್ ಸಿಗಲ್ಲ ಗೈಸ್. ಓಕೆನಾ, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಟೈಮ್ಗೆ ಸರಿಯಾಗಿ ರೀಪೇಮೆಂಟನ್ನು ಮಾಡ್ಕೊಳ್ಳಿ ಲೋನ್ನ ತೊಗೊಂಡೋಗಿದ್ರೆ. ಓಕೆ, ಸೊ ಇಲ್ಲಿ ಕಡಿಮೆ ಲೋನ್ ಸಿಗುತ್ತೆ ಸ್ಟಾರ್ಟಿಂಗು. ಅದಾದ ನಂತರ ನೀವು ಅದನ್ನು ತೊಗೊಂಡು ರೀಪೇಮೆಂಟ್ ಮಾಡಿದಂಗೆಲ್ಲ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಯಾವ ರೀತಿಯಾಗಿ ಇಲ್ಲಿ ಲೋನ್ ಅಪ್ಲೈ ಮಾಡಬೇಕು, ರೀಪೇಮೆಂಟ್ ಯಾವ ರೀತಿಯಾಗಿ ಮಾಡಬೇಕು ಕಂಪ್ಲೀಟಾಗಿ ಇವಾಗ ತಿಳ್ಕೊಳ್ಳೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ಹಾಕುವಂಥ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಅಪ್ಲಿಕೇಶನ್ ಯಾವುದು ಅಂತ ಹೇಳ್ತೀನಿ, ವೇಟ್ ಮಾಡಿ. ಅದಕ್ಕಿಂತ ಮುಂಚೆ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫಸ್ಟ್ ಲಿಂಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇಸ್ಟೋರ್ ಮೇಲೆ ರೀಡಾಕ್ಟ್ ಆಗ್ತಾರೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಫಸ್ಟ್ ನೀವು ರಿಜಿಸ್ಟ್ರೇಷನ್ ಆಗಿ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನಂತರ OTP ಬರುತ್ತೆ. OTP ಎಂಟರ್ ಮಾಡಿದ ತಕ್ಷಣ ನೀವು ರಿಜಿಸ್ಟರ್ ಆಗ್ತೀರಾ. ಓಕೆ, ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ಫಸ್ಟು ಬಂದ್ಬಿಟ್ಟು ನೀವು ಇಲ್ಲಿ ಅಪ್ಲೈ ಲೋನ್ ಅಂತ ಇರುತ್ತೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ಬೇಸಿಕ್ ಡೀಟೇಲ್ಸನ್ನು ಪ್ರೊವೈಡ್ ಮಾಡಬೇಕು. ನಂತರ ಪ್ರೊಫೆಷನಲ್ ಡೀಟೇಲ್ಸ್ ಕೇಳುತ್ತೆ. ಪ್ರೊಫೆಷನಲ್ ಡೀಟೇಲ್ಸನ್ನು ಪ್ರೊವೈಡ್ ಮಾಡಬೇಕು. ಅಂದರೆ ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಯಾವೊಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರೆ, ಎಷ್ಟು ಸ್ಯಾಲ್ರಿ ಇದೆ, ಎಷ್ಟು ಇನ್ಕಮ್ ಇದೆ, ಅದನ್ನು ನೀವು ಎಂಟರ್ ಮಾಡ್ಕೋಬೇಕು. ಎಂಟರ್ ಮಾಡಿದ ತಕ್ಷಣ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡಿದ ತಕ್ಷಣ ಇಲ್ಲಿ KYC ಮಾಡಲಿಕ್ಕೆ ಕೇಳುತ್ತೆ. ಸೊ ಆಧಾರ್ ಕಾರ್ಡನ್ನು ಕೊಟ್ಬಿಟ್ಟು ನೀವು ಇಲ್ಲಿ KYCನ ಕಂಪ್ಲೀಟ್ ಮಾಡ್ಕೋಬೇಕು. ನಂತರ ಕಂಟಿನ್ಯೂ ಮಾಡ್ಕೊಳ್ಳಿ. ನಂತರ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ಸನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು. ಎಂಟರ್ ಮಾಡಿದ ತಕ್ಷಣ ನಿಮಗೂ ಇನ್ಸ್ಟಂಟ್ ಆಗಿ ಲೋನ್ನ ತಗೋಬೋದು. ಓಕೆ, ಈ ರೀತಿಯಾಗಿ ಬರುತ್ತೆ. ಸೊ ಫಸ್ಟ್ ನಾನು ರೀಪೇಮೆಂಟ್ ಮಾಡಿ ತೋರಿಸ್ತೀನಿ. ಅದಾದ ನಂತರ ಲೋನ್ ಅಪ್ಲೈ ಮಾಡ್ತೀನಿ, ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ, ಸೊ ಇಲ್ಲಿ ಮೇಕ್ ರೀಪೇಮೆಂಟ್ ಅಂತ ಇರುತ್ತೆ. ಸೊ ನೀವು ಕೂಡ ಇದೇ ರೀತಿಯಾಗಿ ರೀಪೇಮೆಂಟ್ ಮಾಡಬೇಕು. ಓಕೆ, ನೀವೇನಾದರೂ ಈ ಒಂದು ಆ್ಯಪಲ್ಲಿ ಲೋನ್ ತೊಗೊತೀರಾ ಅಂತಂದರೆ ಸೊ ಇಲ್ಲಿ ಮೇಕ್ ರೀಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಾನು ಇಲ್ಲಿ ಇಂಟ್ರೆಸ್ಟ್ ಅಷ್ಟೇ ಪೇಮೆಂಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಆಲ್ರೆಡಿ ಲೋನ್ನ ಇಲ್ಲಿ ಬೋನಸ್ ಏನು ಸಿಗುತ್ತೆ ನನಗೆ, ಅದರಿಂದ ಇದು ವೇವ್ ಆಫ್ ಆಗಿದೆ. ಸೊ ಅದಕ್ಕೆ ನಾನು ಇಲ್ಲಿ ಇಂಟ್ರೆಸ್ಟ್ ಮಾತ್ರ ಪೇಮೆಂಟ್ ಮಾಡ್ತಾ ಇದ್ದೀನಿ, 32 ರೂಪಾಯಿ. ಓಕೆ, ಸೊ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ಕನ್ಫರ್ಮ್ ರೀಪೇಮೆಂಟ್. ಓಕೆ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇವಾಗ ಅದು ರೀಡೈರೆಕ್ಟ್ ಮಾಡುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ UPI ಇದೆ, ನಂತರ ಡೆಬಿಟ್ ಕಾರ್ಡ್ಸ್ ಇದೆ. ಓಕೆ, ನೆಟ್ ಬ್ಯಾಂಕಿಂಗ್ ಇದೆ. ಓಕೆ, ನಾನು ಇಲ್ಲಿ 3 ಥರದ ಪೇಮೆಂಟ್ಸ್ ಮುಖಾಂತರ ರೀಪೇಮೆಂಟನ್ನು ಮಾಡ್ಕೋಬೋದು. ನಾನಿಲ್ಲಿ ಮೋಸ್ಟ್ಲಿ ಪ್ರಿಫರ್ ಮಾಡೋದು UPI ಗೈಸ್. ಹೌದು, ನಾನು ಇಲ್ಲಿ ಫೋನ್ಪೇ ಅಥವಾ ಗೂಗಲ್ ಪೇ ಅಂತಲೇ ಜಾಸ್ತಿ ಪೇಮೆಂಟನ್ನು ಮಾಡ್ಕೊತೀನಿ, ಅಥವಾ ಇಲ್ಲಿ ನಾನು ನೆಟ್ ಬ್ಯಾಂಕಿಂಗಿಂದನೂ ಕೂಡ ಮಾಡ್ಕೊತಾ ಇರ್ತೀನಿ. ಸೊ ನಾನು ಇಲ್ಲಿ ಮೋಸ್ಟ್ಲಿ ಪ್ರಿಫರ್ ಮಾಡೋದು ಈಸಿ ವೇ ಅಂತ ಹೇಳಿದರೆ ಅದು UPI. ಸೊ ಇಲ್ಲಿ ನಾನು ಫೋನ್ಪೇನ ಸೆಲೆಕ್ಟ್ ಮಾಡ್ಕೊತೀನಿ. ನಿಮ್ಮದು ಕೂಡ ಫೋನ್ಪೇ, ಗೂಗಲ್ ಪೇ ಇರುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡಿದ ತಕ್ಷಣ ಇಲ್ಲಿ ಪ್ರೊಸೆಸ್ ಆಗುತ್ತೆ ನಿಮ್ಮ ಒಂದು ಪೇಮೆಂಟು. ಆ್ಯಂಡ್ ಅದು ನಿಮಗೆ ರೀಡೈರೆಕ್ಟ್ ಮಾಡುತ್ತೆ ಫೋನ್ಪೇಗೆ ಅಥವಾ ಗೂಗಲ್ ಪೇಗೆ. ಓಕೆ, ಸೊ ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅದಕ್ಕೆ. ಆ್ಯಂಡ್ ಇವಾಗ ಜಸ್ಟ್ ಬಂದ್ಬಿಟ್ಟು ಪೇ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕು. ಓಕೆನಾ, ಸೊ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನಾನಿಲ್ಲಿ ಈ ಒಂದು UPI ಪಿನ್ನನ್ನು ಎಂಟರ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊತೀನಿ ಈ ಒಂದು ಟ್ರಾನ್ಸಾಕ್ಷನ್. ಓಕೆ, ರೀಪೇಮೆಂಟ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ಥ್ಯಾಂಕ್ ಯು ಅಂತ ಬರುತ್ತೆ. ನೋಡ್ತಾ ಇರ್ಬೋದು, ಇವಾಗ ಲೋನ್ 500 ಈಸ್ ಪೇಡ್ ಅಂತ ಬರ್ತಾ ಇದೆ. ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋಬೋದು. ಸೊ ಬ್ಯಾಕ್ ಟು ಮೈ ಲೋನ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ವರ್ಕಿಂಗ್ ಅಂತ ಬರುತ್ತೆ. ಇವಾಗ ನಮಗೆ ಆಫರ್ ಅನ್ನೋದು ಕ್ರಿಯೇಟ್ ಮಾಡಿ ಕೊಡುತ್ತೆ. ಓಕೆ, ನೋಡ್ತಾ ಇರ್ಬೋದು ನನಗೆ ಇಲ್ಲಿ 4000 ರೂಪಾಯಿವರೆಗೆ ಲೋನ್ ಅಮೌಂಟ್ ಅನ್ನೋದು ಸಿಗ್ತಾ ಇದೆ. ಸೊ ಇಲ್ಲಿ ನಾವು ಕಡಿಮೆ ಲೋನ್ ಅಮೌಂಟ್ ಕೂಡ ತೊಗೋಬೋದು ಸ್ಟಾರ್ಟಿಂಗ್. ಸೊ 500 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ. 500 ರೂಪಾಯಿ, 1000 ರೂಪಾಯಿ, ಅದೇ ರೀತಿಯಾಗಿ 1500, 2500, ಹಾಗೆ 4000 ಟೋಟಲ್. ಓಕೆ, ಸೊ ಮ್ಯಾಕ್ಸಿಮಮ್ ಅಮೌಂಟ್ ನನಗೆ 4000 ಮಾತ್ರ ಸಿಗ್ತಾ ಇದೆ. ಈ ಒಂದು 4000ನ ನಾನು ತೊಗೊಂಡು ಮತ್ತೆ ರಿಪೇಮೆಂಟ್ ಮಾಡ್ತೀನಿ ಅಂದ್ಕೊಳ್ಳಿ, ಇನ್ನೂ ಜಾಸ್ತಿ ಆಗುತ್ತೆ. ಅಂದರೆ 8000, 10000, ಅದೇ ರೀತಿಯಾಗಿ ಅಪ್ ಟು ಇಲ್ಲಿ 2 ಲಕ್ಷ ರೂಪಾಯಿವರೆಗೆ ಈ ಒಂದು ಆ್ಯಪ್ ಲೋನ್ ಕೊಡುತ್ತೆ. ಓಕೆ, ಆ್ಯಂಡ್ ಗೈಸ್ ತುಂಬ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಈ ಒಂದು ಅಪ್ಲಿಕೇಶನ್ ಲೋನ್ನ ಪ್ರೊವೈಡ್ ಮಾಡ್ತಾ ಇದೆ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಹೋಗಿ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ಗೈಸ್. 101% ಈ ಒಂದು ಆ್ಯಪಲ್ಲಿ ನಿಮಗೆ ಲೋನ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು 62 ದಿನಕ್ಕೆ ನಾನು ತೊಗೊತಾ ಇದ್ದೀನಿ. 2140 ರೂಪಾಯಿ ಇಲ್ಲಿ ನಾನು ಪೇಮೆಂಟ್ ಮಾಡಬೇಕಾಗಿರುತ್ತೆ. 2 ಮಂತ್ಲಿ ಪೇಮೆಂಟ್ಸ್ ಇರುತ್ತೆ. 4280 ರೂಪಾಯಿ ಟೋಟಲ್ ಇಲ್ಲಿ ರೀಪೇಮೆಂಟನ್ನು ಮಾಡಬೇಕು. ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST ನೋಡ್ತಾ ಇರ್ಬೋದು 283 ರೂಪಾಯಿ ಮೈನಸ್ ಆಗಿಬಿಟ್ಟು ನಮಗೆ ಡಿಸ್ಪೋಸ್ ಆಗೋದು ಅಮೌಂಟ್, ಅಂದರೆ ಬ್ಯಾಂಕ್ ಅಕೌಂಟ್ಗೆ ಬರೋದು. ಇಲ್ಲಿ ನೋಡ್ತಾ ಇರ್ಬೋದು 3717 ರೂಪಾಯಿ ಬರುತ್ತೆ. ಇಂಟ್ರೆಸ್ಟು 280 ರೂಪಾಯಿ ಟೋಟಲ್ ಇಂಟ್ರೆಸ್ಟ್ ಇದು. ಆ್ಯಂಡ್ ಟೋಟಲ್ ಡ್ಯೂ ಅಮೌಂಟ್ ಬಂದ್ಬಿಟ್ಟು ಇಲ್ಲಿ 4280 ರೂಪಾಯಿ. ಓಕೆ, ಸೊ ನಾವಿಲ್ಲಿ ಇಷ್ಟು ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಇವಾಗ ಆಲ್ರೆಡಿ ನಾನು ಬ್ಯಾಂಕ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಿಮಗೆ ಬೇರೆ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಬೇಕು ಅಂತಂದರೆ ಅದು ಕೂಡ ಮಾಡ್ಕೋಬೋದು, ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು.
ಸೊ ಕನ್ಫರ್ಮಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ವರ್ಕಿಂಗ್ ಅಂತ ಬರುತ್ತೆ. ಇವಾಗ ಲೋನ್ ಅಗ್ರಿಮೆಂಟ್ ಬರುತ್ತೆ, ಅದನ್ನು ಸೈನ್ ಮಾಡ್ಕೊಂಡ ತಕ್ಷಣ ಇನ್ಸ್ಟಂಟ್ ಆಗಿ ನಮಗೆ ಇಲ್ಲಿ ಲೋನ್ ಅಮೌಂಟ್ ಅನ್ನೋದು ಸಿಗುತ್ತೆ ಗೈಸ್. ಓಕೆ, ಸೊ ಇಷ್ಟು ಮಾಡಿದರೆ ಆಯಿತು. ಸೊ ಇಷ್ಟು ಮಾಡಿದರೆ ನಮಗೆ ವಿತಿನ್ ಮಿನಿಟ್ಸಲ್ಲೇ ಲೋನ್ ಅಮೌಂಟ್ ಅನ್ನೋದು ಬರುತ್ತೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಟಿಕ್ ಮಾಡಿಕೊಂಡು ಇಲ್ಲಿ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮಾಡಿದ ತಕ್ಷಣ ಇನ್ಸ್ಟಂಟ್ ಆಗಿ ನನಗೆ ಲೋನ್ ಅನ್ನೋದು ಸಿಗುತ್ತೆ. ಓಕೆ, ಸೊ ಈ ರೀತಿಯಾಗಿ ನೀವು ಲೋನ್ನ ತಗೋಬೋದು ಈ ಒಂದು ಆ್ಯಪಲ್ಲಿ. ಸೊ ನನಗೆ ಸದ್ಯಕ್ಕೆ ಇಲ್ಲಿ ನಾನು ಲೋನ್ ಅಪ್ಲೈ ಮಾಡ್ಕೊತಾ ಇಲ್ಲ, ಏಕೆಂದರೆ 62 ದಿನಕ್ಕೆ ಕೊಡ್ತಾ ಇದೆ. 4,000 ರೂಪಾಯಿ 62 ದಿನಕ್ಕೆ ತೊಗೊಳೋದು ನನಗೆ ವರ್ತ್ ಅನಿಸಲ್ಲ. ಬಟ್ ನಿಮ್ಗೇನಾದರೂ ನೀಡಿತ್ತು, ತುಂಬ ಕಷ್ಟ ಇತ್ತು ಅಂತಂದರೆ ಅಥವಾ ಖರ್ಚಿಗೆ ಏನಾದರೂ ಬೇಕಿತ್ತು ಅಂತಂದರೆ ನೀವು ಇಲ್ಲಿ ಲೋನ ತಗೋಬೋದು. ಆ್ಯಂಡ್ ತುಂಬ ಕಡಿಮೆ ಬಡ್ಡಿ, ನೀವೇ ನೋಡಿದ್ರಲ್ವ, ತುಂಬ ಕಡಿಮೆ ಬಡ್ಡಿಯಲ್ಲಿ ಸಿಗುತ್ತೆ. ಓಕೆ, ಸೊ ಯಾಗೈಸ್ ಇದಾಗಿರುತ್ತೆ ಐತಿನ ವಿಡಿಯೋ. ಆ್ಯಂಡ್ ಅಪ್ಲಿಕೇಶನ್ ಯಾವುದು ಅಂತ ಹೇಳ್ತೀನಿ ನೋಡಿ. ಅಪ್ಲಿಕೇಶನ್ ಬಂದ್ಬಿಟ್ಟು ಬ್ರಾಂಚ್ ಅಂತ, ಬ್ರಾಂಚ್ ಅಪ್ಲಿಕೇಶನು ಪರ್ಸನಲ್ ಲೋನ್ ಕೊಡುತ್ತೆ. ಆ್ಯಂಡ್ ಬ್ರಾಂಚ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ. 4.5 ಸ್ಟಾರ್ ರೇಟಿಂಗ್ ಇದೆ. 20 ಲಕ್ಷ ರಿವ್ಯೂಸ್ ಇದಾವೆ. 1 ಕೋಟಿಗೆ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್. ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್. 24/7 ಕಸ್ಟಮರ್ ಸಪೋರ್ಟ್ ಕೂಡ ನಿಮಗೆ ಸಿಗುತ್ತೆ. 100% ಇಲ್ಲಿ ಟ್ರಾನ್ಸ್ಪರೆನ್ಸಿ ಜೊತೆಗೆ ಈ ಒಂದು ಅಪ್ಲಿಕೇಶನ್ ಬರ್ತಾ ಇದೆ. ಓಕೆ, ಸೊ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಗೈಸ್, ಹೋಗಿ ಅಪ್ಲೈ ಮಾಡ್ಕೊಡಿ, ಲೋನ್ ತೊಗೊಳ್ಳಿ ಗೈಸ್. ಓಕೆ, ನಿಮ್ಗೆ ಏನಾದ್ರು ನೀಡಿತ್ತು ಅಂತಂದರೆ. ಸೊ ಯಾಗೈಸ್ ಇದಾಗಿರುತ್ತೆ ಇತ್ತು ವಿಡಿಯೋ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿವರೆಗೂ ಪೀಸ್.